ಈ ವಿಡಿಯೋ ತುಂಬ ಬೇಸಿಕ್ ಆಗಿರುತ್ತೆ. ಪ್ರೀಮಿಯರ್ ಪ್ರೋಲಿ ನಮ್ಮ ವರ್ಕ್ ಫ್ಲೋನ ಯಾವ ಥರ ನಾವು ಸ್ಪೀಡಪ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೆ ಫಸ್ಟ್ ಪ್ರೀಮಿಯರ್ ಓಪನ್ ಮಾಡಿದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ ಫುಟೇಜಸ್ನ ಇಂಪೋರ್ಟ್ ಮಾಡಿದ್ವಿ. ಸೊ ಅದ್ರ ಬದಲು ಏನು ಮಾಡಬೇಕಂದ್ರೆ ಫಸ್ಟ್ ಬಿನ್ಸ್ ಕ್ರಿಯೇಟ್ ಮಾಡೋದು. ಬಿನ್ಸ್ ಅಂದರೆ ಫೋಲ್ಡರ್ ಅಂತ ಹೇಳ್ತೀವಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಬಿನ್ ಅಂತ ಇದೆ. ಬಿನ್ ಅಂದರೆ ಏನಿಲ್ಲ, ಫೋಲ್ಡರ್ ಅಂತಾರ. ಫಾರ್ ಎಕ್ಸಾಂಪಲ್ ನಾವು ಸಿಸ್ಟಮಲ್ಲಿ ಯಾವ ಥರ ಒಂದೊಂದು ಫೋಲ್ಡರ್ ಸಪ್ರೇಟಾಗಿ ಕ್ರಿಯೇಟ್ ಮಾಡಿ ಇಡ್ತೀವಿ, ಅದೇ ಥರ ನಾವು ಎಡಿಟಿಂಗ್ ಸಾಫ್ಟ್ವೇರಲ್ಲೂ ಬಿನ್ ಅಂತ ಕ್ರಿಯೇಟ್ ಮಾಡ್ತೀವಿ. ಇದು ಏನಕ್ಕೆ ಅಂದರೆ ಒಂದೊಂದು ಫೋಲ್ಡರಲ್ಲಿ ನಮಗೆ ಲೈಕ್ ಫೋಲ್ಡರ್ ನೇಮ್ ಕೊಟ್ಬಿಟ್ಟು ಅದರೊಳಗಡೆ ನಾವು ಏನೇನು ಬೇಕು ಅದನ್ನೆಲ್ಲ ಇಂಪೋರ್ಟ್ ಮಾಡಿದ್ರೆ ಸೊ ನಮ್ಗೆ ಪಿಕ್ ಮಾಡಬೇಕಾದ್ರೆ ನಮ್ಗೆ ತುಂಬ ಈಸಿಯಾಗಿರುತ್ತೆ. ಸೊ ಅದಕ್ಕೆ ಬಿನ್ ಅಂತ ಕೇಳ್ತೀವಿ. ಸೊ ಇವಾಗ ನಾನು ನ್ಯೂ ಬಿನ್ ಕ್ರಿಯೇಟ್ ಮಾಡಿದೆ. ಇದನ್ನು ನಾನು ಏನು ಮಾಡ್ತೀನಿ, ರಾ ಫೈಲ್ಸ್ ಅಂತ ಫಸ್ಟ್ ಇನ್ನೊಂದು ಬಿನ್ ಕ್ರಿಯೇಟ್ ಮಾಡ್ತೀನಿ. ಇದು ನಮಗೆ ಬಿ ರೋಲ್ಸ್ ಅಂತ. ಬಿ ರೋಲ್ಸ್ ಅಂದರೆ ಏನಿಲ್ಲ, ಅವ್ರು ಯಾವ ಮೂವಿ ಬಗ್ಗೆ ಮಾತಾಡ್ತಾರೆ ಆ ರಿಲೇಟೆಡ್ ಕ್ಲಿಪ್ಸ್ ಆಗಿರಲಿ ಅಥವಾ ಇಮೇಜಸ್ ಆಗ್ತೀವಲ್ಲ ಆ ವೀಡಿಯೋದ ಮೇಲ್ಗಡೆ, ಸೊ ಅದನ್ನೇ ಬಿ ರೋಲ್ಸ್ ಅಂತ ಹೇಳ್ತೀವಿ, ಅಷ್ಟೇ ಸಿಂಪಲ್. ನೆಕ್ಸ್ಟು ಇನ್ನೊಂದು ಬಿನ್ ಕ್ರಿಯೇಟ್ ಮಾಡ್ಕೊಂಡು ಮ್ಯೂಸಿಕ್ ಅಂತ. ಲಾಸ್ಟ್ ಬಿನ್ SFX ಅಂತ. ಸೊ ಈ ಥರ ಕ್ರಿಯೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಬಿ ರೋಲ್ಸಲ್ಲಿ ಏನೇನೋ ಇರುತ್ತೆ. ರಾ ಫೈಲ್ಸ್ ಅಂದರೆ ನಮ್ಗೆ ಗೊತ್ತು, ಲೈಕ್ ಈ ಥರ ಶೂಟ್ ಮಾಡಿರ್ತೀವಲ್ಲ ಅದನ್ನ ರಾ ಫೈಲ್ಸ್ ಅಂತ ಹೇಳ್ತೀವಿ. ಸೊ ಒಂದು ಎಕ್ಸಾಂಪಲ್ಗೆ ನಾವು ನಿಮಗೆ ವಿಡಿಯೋ ಇಂಪೋರ್ಟ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋನ ನಾನು ರಾ ಫೈಲ್ಸಲ್ಲಿ ಇಂಪೋರ್ಟ್ ಮಾಡಿದ್ದೀನಿ. ಇದನ್ನು ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ಟೈಮ್ ಲೈನ್ಗೆ. ಓಕೆ, ಇವಾಗ ಇದನ್ನೇ ನಾವು ರಾ ಫೈಲ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ರಾ ಫೈಲ್ಸಲ್ಲಿ ನಾವು ಏನೇನು ಗ್ಯಾಪ್ಸ್ ಇರುತ್ತೆ ಅದರಲ್ಲಿ ಕಟ್ ಮಾಡಾದ್ಮೇಲೆ ಈ ಥರ ಟೈಮ್ ಲೈನಲ್ಲೇ ನಾವು ಮಾರ್ಕರ್ಸ್ ಯೂಸ್ ಮಾಡಬೇಕು. ಮಾರ್ಕರ್ಸ್ ಪ್ರೆಸ್ ಮಾಡಿದ್ರೆ ನಿಮ್ಮ ಮಾರ್ಕರ್ಸ್ ಇಲ್ಲಿ ಬರುತ್ತೆ. ಮಾರ್ಕರ್ ಬಂದಿದೆಯಲ್ಲೋ ಅದನ್ನ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಫಾರ್ ಎಕ್ಸಾಂಪಲ್ ನೇಮ್ ಇಲ್ಲಿ ನಮಗೆ ಯಾವುದೋ ಒಂದು ಬಿ ರೋಲ್ಸ್ ಬೇಕು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಿ ರೋಲ್ಸ್, ಇವಾಗ ಯಾವುದೋ ಒಂದು ಮೂವಿ ಬಿ ರೋಲ್ಸ್ ಅಂತ ಇಟ್ಕೊಳ್ಳೋಣ. ಸೊ ಆ ಮೂವಿ ನೇಮ್ ಹಾಕ್ಬಿಟ್ಟು ಪರ್ಫೆಕ್ಟ್ ಡೇಸ್ ಅಂತ ಇಟ್ಕೊಳ್ಳೋಣ. ಸೊ ಕಮೆಂಟ್ಸ್ ಏನು ಬೇಕಲ್ಲ, ನಿಮ್ಗೆ ಏನಾದ್ರು ಬೇಕು ಅಂದರೆ ಹಾಕೋದು. ಮಾರ್ಕರ್ ಕಲರು ನಿಮ್ಗೆ ಬೇಕಂದರೆ ಚೇಂಜ್ ಮಾಡ್ಕೋದು. ಸೊ ಇವಾಗ ನಾನು ಏನು ಮಾಡಿದೆ ಅಂದರೆ ಇಲ್ಲೊಂದು ಮಾರ್ಕರ್ ಪ್ಲೇಸ್ ಮಾಡಿದೆ. ಸೊ ಈ ಥರ ಫಸ್ಟೇ ನಾವು ರಾ ವೀಡಿಯೋಸ್ ನೋಡಿಬಿಟ್ಟು ಎಲ್ಲೆಲ್ಲಿ ಮಾರ್ಕರ್ ಬೇಕು ಮಾರ್ಕರ್ ಪ್ಲೇಸ್ ಮಾಡಿಬಿಟ್ಟು ಅಲ್ಲಿ ನಮ್ಗೆ ಏನೇನು ಪ್ಲೇಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ನಮಗೆ ಪರ್ಟಿಕ್ಯುಲರ್ SFX ಬೇಕಂದರೆ ಫಸ್ಟೇ ಮಾರ್ಕ್ ಮಾಡಿ ಇಟ್ಕೊಬಿಟ್ರೆ ಫಸ್ಟೇ ನಾವು ಎಲ್ಲ ಕಂಪ್ಲೀಟಾಗಿ ಏನೇನು ಬೇಕು ನಮಗೆಲ್ಲ ನೀಟಾಗಿ ಫಸ್ಟೇ ಡಿಸೈಡ್ ಮಾಡಿಬಿಟ್ರೆ ನೆಕ್ಸ್ಟ್ ನಾವು ಕಂಪ್ಲೀಟ್ ಸಾಫ್ಟ್ವೇರಿಂದ ಒಂದೇ ಸರಿ ಆಚೆ ಹೋಗ್ಬಿಟ್ಟು ಈ ಮಾರ್ಕರ್ಸ್ ನೋಡ್ಬಿಟ್ಟು ಏನೇನು ಬೇಕು ಅದನ್ನೆಲ್ಲ ಡೌನ್ಲೋಡ್ ಮಾಡಿಬಿಟ್ಟು ಇಂಪೋರ್ಟ್ ಮಾಡಿಬಿಟ್ಟು ಡೈರೆಕ್ಟ್ ನಾವು ಎಡಿಟಿಂಗ್ನ ಕಂಪ್ಲೀಟ್ ಬೇಗ ಮುಗಿಸ್ಬೋದು. ಇಲ್ಲಾಂದರೆ ನಾವು ಫಸ್ಟೇ ಈ ಥರ ಪ್ಲ್ಯಾನ್ ಮಾಡಿದೆ ಸುಮ್ಮನೆ ಆವಾಗ ಎಡಿಟ್ ಮಾಡ್ಕೊಂಡು ಬೇಕಾದಾಗ ಆಚೆ ಹೋಗಿ ಈ ಥರ ತಂದರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಇದು ಪರ್ಸ್ನಲಿ ನಾನು ಫೇಸ್ ಮಾಡಿದ ಪ್ರಾಬ್ಲಮ್. ತುಂಬಾ ಟೈಮ್ ವೇಸ್ಟ್. ಏನಕ್ಕೆ ಅಂದರೆ ನಾನು ಸುಮ್ಮನೆ ಈ ಥರ ಡ್ರ್ಯಾಗ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾನು ಎಡಿಟ್ ಮಾಡ್ತಿದ್ದೆ. ಇದು ತುಂಬಾ ಟೈಮ್ ತಗೊಳುತ್ತೆ. ಏನಕ್ಕೆ ಅಂದರೆ ವೀಡಿಯೋ ಎಡಿಟ್ ಮಾಡ್ತಿರ್ತೀವಿ, ಓಕೆ ಇಲ್ಲೊಂದು ಬಿ ರೋಲ್ ಹಾಕಬೇಕು, ಮತ್ತು ಗೂಗಲ್ಗೆ ಹೋಗಿ ಯೂಟ್ಯೂಬ್ಗೆ ಹೋಗಿ ಅಲ್ಲಿರೋ ವೀಡಿಯೋನ ಡೌನ್ಲೋಡ್ ಮತ್ತೆ ನಾವು ಸಾಫ್ಟ್ವೇರ್ ಇಂಪೋರ್ಟ್ ಮಾಡಿ ಮತ್ತೆ ಒಂದು ಪ್ಲೇಸ್ ಮಾಡಿ ಮತ್ತೆ ಎಡಿಟ್ ಮಾಡಿ ಮತ್ತೆ ಮುಂದೆ ಹೋಗಿ ಮತ್ತೆ ಇಲ್ಲೊಂದು ಏನೋ ಒಂದು SFX ಬೇಕಿದೆ ಮತ್ತೆ ಆಚೆ ಹೋಗಿ SFX ತಂದು ಇದು ತುಂಬಾ ಟೈಮ್ ತಗೊಳ್ಳಿ. ಸೊ ಈ ಥರ ಫಸ್ಟೇ ನೀವು ನೀಟಾಗಿ ಬಿನ್ಸ್ ಅರೇಂಜ್ ಮಾಡಿಬಿಟ್ಟು ನೆಕ್ಸ್ಟು ಆ ರಾ ಫುಟೇಜ್ನ ಹಾಕ್ಬಿಟ್ಟು ಅದು ನೀಟಾಗಿ ನೀವು ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಫಸ್ಟೇ ಮಾರ್ಕರ್ಸ್ ಯೂಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಹಂಗಂದರೆ ಈ ಟೈಮ್ ಲೈನಲ್ಲಿ ಯಾವ ಪಾಯಿಂಟ್ ಅಲ್ಲಿ ನನಗೆ ಏನೇನು ಬಿ ರೋಲ್ಸ್ ಯಾವ ಪಾಯಿಂಟಲ್ಲಿ ಬೇಕು, SFX ಯಾವ ಪಾಯಿಂಟಲ್ಲಿ ಬೇಕು, ಟೆಕ್ಸ್ಟು ಬೇಕಾದ್ರೆ ಟೆಕ್ಸ್ಟ್ ಯಾವ ಪಾಯಿಂಟಲ್ಲಿ ಬೇಕಂದರೆ ಫಸ್ಟೇ ಮಾರ್ಕರ್ಸ್ ಇಟ್ಬಿಟ್ಟು ನಾವು ಡಿಸೈಡ್ ಮಾಡಿಬಿಟ್ರೆ ಎಡಿಟಿಂಗ್ ಬೇಗ ಫಿನಿಶ್ ಆಗುತ್ತೆ. ಸೊ ಈ ಸಿಂಪಲ್ ವೀಡಿಯೋ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋ ನೋಡೋಣ.